ಹಿರಿಯವಳಾದ ದಿತಿದೇವಿಯ ಮಗಳು ನಾನು. ಜನರೆಲ್ಲರೂ ಪ್ರೀತಿಯಿಂದ ನನ್ನನ್ನು ಮಾಲಿನಿ ಎಂದು ಕರೆಯುತ್ತಾರೆ. ಸ್ವಾಮಿ, ಅಧಿಕಾರಯುತವಾಗಿ ಆ ಸ್ವರ್ಗಲೋಕ ನಮಗೆ ಸಿಗಬೇಕಾದ್ದು, ಆದರೆ ಅದೀಗ ದೇವತೆಗಳ ಪಾಲಾಗಿದೆ. ಅದನ್ನು ಹೇಗಾದ್ರೂ ಮಾಡಿ ಪಡೆಯಲೇಬೇಕೆನ್ನುವ ಕಾರಣಕ್ಕೆ ನಮ್ಮವರು ಅನೇಕ ಮಂದಿ ಅಲ್ಲಿಗೆ ದಾಳಿ ಇಟ್ಟದ್ದುಂಟು. ಪರಿಣಾಮ ಜಯ ಗಳಿಸಿದ್ದೆ, ಆದರೂ ಕೂಡ ಶಾಶ್ವತವಾಗಿ ಅದನ್ನು ನಮ್ಮದಾಗಿಸಿಕೊಳ್ಳುವಲ್ಲಿ ನಾವು ವಿಫಲರಾಗಿದ್ದೇವೆ. ಆ ಶ್ರೀಮನ್ನಾರಾಯಣನು ಏನಾದರೂ ಒಂದು ಕಪಟವನ್ನು ಮಾಡಿ ಬಂದಂತಹ ಎಲ್ಲರನ್ನೂ ಕೂಡ ಕೊಂದು ಕಳೆಯುತ್ತಾ ಇದ್ದಾನೆ. ಇದೇ ಚಿಂತೆ ನನ್ನ ಅಮ್ಮನಿಗೆ ಕಾಡುತ್ತಾ ಇತ್ತು. ಚಿಂತಿಸುತ್ತಿದ್ದಂತಹ ಅಮ್ಮನಲ್ಲಿ ಹೋಗಿ ಕೇಳಿದೆ, ಅಮ್ಮ, ನಮ್ಮ ಕುಲದ ಉದ್ಧಾರಕ್ಕೆ ನಾನು ಹೇಗೆ ಸಹಕಾರಿಯಾಗಬೇಕು ಎಂಬುದಾಗಿ. ಆಗ ಅಮ್ಮ ಹೇಳಿದ್ದಿಷ್ಟು, ಮಗಳೇ ಮಾಲಿನಿ, ನೀನು ನೇರವಾಗಿ ಘೋರ ಕಾಂತಾರವನ್ನು ಸೇರಬೇಕು. ಆ ಕಾಡಿನಲ್ಲಿ ಹೋಗಿ ಬ್ರಹ್ಮನ ಕುರಿತಾಗಿ ವಿಶೇಷವಾದ ತಪಸ್ಸನ್ನು ಆಚರಿಸಬೇಕು. ತಪಸ್ಸನ್ನಾಚರಿಸಿ ಬ್ರಹ್ಮನನ್ನು ಒಲಿಸಿಕೊಂಡು ವರವನ್ನು ಕೇಳಬೇಕು ಎಂದಿದ್ದಾರೆ. ಎಂತಹ ವರ? ಭವಿಷ್ಯದಲ್ಲಿ ಮುಂದೆ ನನ್ನ ದರದಲ್ಲಿ ಹುಟ್ಟುವಂತಹ ಮಗನು 3 ಲೋಕವನ್ನು ಗೆಲ್ಲುವಂತವನಾಗಬೇಕು. ಅಂತಹ ಶಕ್ತಿಶಾಲಿಯಾದಂತಹ ಮಗ ಭವಿಷ್ಯದಲ್ಲಿ ನನ್ನ ದರದಲ್ಲಿ ಜನಿಸಬೇಕು ಎಂದಿದ್ದಾರೆ. ಅಮ್ಮನ ಮಾತನ್ನು ಶಿರಸ ಪಾಲಿಸುವಂತಹ ನಾನು ಬಂದು ನಿಂತಿದ್ದೇನೆ ಈ ಘೋರ ಕಾನನದಲ್ಲಿ. ತಪಸ್ಸನ್ನು ಆಚರಿಸಬೇಕು. ಅದರ ಮೊದಲು ನಾನು ಹಲವಷ್ಟು ಬಗೆಗೆ ಯೋಚಿಸಬೇಕಾಗಿದೆ. ಅದರಲ್ಲಿ ನಾನು ಹೆಚ್ಚಾಗಿ ಯೋಚಿಸಬೇಕಾದ್ದು ಯಾರ ಬಗೆಗೆ ಹೇಳಿ? ನನ್ನ ಬಗೆಗೆ ಅಲ್ವಾ? ಹೇಗಿದ್ದೇನೆ ನಾನು? Halloween!
ನಾನು ಸಲೆದು ಬಿಸುವೆ ಅದರಿಂದ ತಪಸ್ಸನ್ನು ಆಚರಿಸಬೇಕು. ಅದರ ಮೊದಲು ಹಲವಷ್ಟು ವಿಚಾರಗಳನ್ನು ನಾನು ಯೋಚಿಸಬೇಕಾಗಿದೆ. ಅದರಲ್ಲಿ ಮೊದಲು ನಾನು ಯೋಚಿಸಬೇಕಾದ್ದು ಯಾರ ಬಗ್ಗೆ ಹೇಳಿ? ನನ್ನ ಬಗ್ಗೆ ಅಲ್ವಾ? ಯಾಕೆ? ಹೇಗಿದ್ದೇನೆ ನಾನು? ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ಇಷ್ಟು ಚಂದದ ಯುವತಿಯವರಳು ಘೋರ ಕಾನನದಲ್ಲಿ ತಪಸ್ಸನ್ನು ಆಚರಿಸಲು ಕುಳಿತಳು ಅಂತಾದ್ರೆ ಸುಮ್ಮನೆ ಬಿಡುತ್ತಾರೆ ಈ ಭೂಲೋಕದ ಕಾಮಕರು? ಖಂಡಿತ ಬಿಡುವುದಿಲ್ಲ. ನನ್ನನ್ನು ಮೋಹಿಸಲು ಆರಂಭಿಸುತ್ತಾರೆ. ಅರ್ಥಾತ್ ನನ್ನ ತಪಸ್ಸಿಗೆ ಭಂಗ ಉಂಟಾಗುತ್ತದೆ. ಇನ್ನು ನಾನು ಮತ್ತೊಬ್ಬರ ಬಗ್ಗೆ ಯೋಚಿಸಲೇಬೇಕು. ಯಾರ ಬಗ್ಗೆ? ಆ ದೇವತೆಗಳ ಬಗ್ಗೆ. ಹೌದು ಸ್ವಾಮಿ, ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ವಿಘ್ನವನ್ನು ತಂದೊಡ್ಡುವವರು ಅವರು. ಹಾಗಾಗಿ ನಾನು ಆಚರಿಸುವಂತ ತಪಸ್ಸು ದೇವತೆಗಳಿಗೆ ತಿಳಿಯಬಾರದು, ಮೇಲಾಗಿ ಕಾಮಕರಿಗೂ ತಿಳಿಯಬಾರದು. ಏನು ಮಾಡುವುದು? ಹೇಗೆಂದರೂ ನಾವು ಮಾಯಾವಿಗಳಲ್ಲವೇ? ಬೇಕಾದ ಸಮಯದಲ್ಲಿ ಒಂದು ಸ್ಥಳವನ್ನು ಕ್ಷಣ ಮಾತ್ರದಲ್ಲಿ ತಲುಪಬಹುದು. ಇನ್ನೂ ಯೋಚಿಸಿದರೆ ಬೇಕಾದಂತ ರೂಪವನ್ನು ಕ್ಷಣ ಮಾತ್ರದಲ್ಲಿ ನಾವು ಧರಿಸಬಹುದು. ಏನು ಮಾಡುವುದು? ಯಾವುದೋ ರೂಪವನ್ನು ಧರಿಸುವುದು? ಅದು ಅಲ್ಲಿ ನೋಡಿದ್ರ ಸ್ವಾಮಿ, ಯಾವುದೋ ಒಂದು ಪ್ರಾಣಿಗಳ ಹಿಂಡು ನಭೋ ಮಂಡಲದತ್ತ ಧೂಳನ್ನು ಎಬ್ಬಿಸುತ್ತಾ ಇತ್ತ ಕಡೆ ಬರುತ್ತಾ ಇದೆ. ಯಾವುದದು? ಮಹಿಷಿಗಳ ಹಿಂಡು, ಕೋಣಗಳ ಹಿಂಡು. ಇದೇ ವೇಷ ಸರಿಯಾಯಿತು ಸ್ವಾಮಿ. ಮಹಿಷ ರೂಪವನ್ನು ಧರಿಸಿ ಇಲ್ಲಿ ತಪಸ್ಸನ್ನು ಆಚರಿಸುತ್ತೇನಂತೆ. ಬಂದವಳು ನಾನು. ನಮ್ಮ ತಪಸ್ಸಿಗೆ ಒಲಿದಂತಹ ಬ್ರಹ್ಮದೇವನು ನಿನ್ನ ಉದರದಲ್ಲಿ ಭವಿಷ್ಯದಲ್ಲಿ 3 ಲೋಕವನ್ನು ಗೆಲ್ಲುವಂತಹ ಮಗ ಹುಟ್ಟುತ್ತಾನೆ ಎಂಬಂತಹ ವರವನ್ನು ನೀಡಿದರು. ಆದರೆ ಸುಪಾಶಕನ ಶಾಪದಿಂದ ಹುಟ್ಟುವಂತಹ ನನ್ನ ಮಗನು ಕೋಣದ ರೂಪದಲ್ಲಿರುತ್ತಾನಂತೆ. ಅದನ್ನು ಕೇಳಿದಾಗಲೇ ಗದ್ದಳಾದಂತಹ ನಾನು ಏನು ಮಾಡುವುದೆಂದು ಬ್ರಹ್ಮನಲ್ಲಿ ಕೇಳಿದಾಗ ಕೋಣನಾದರೂ 3 ಲೋಕವನ್ನು ಗೆಲ್ಲುತ್ತಾರೆ ಎಂದರು. ನಂತರದಲ್ಲಿ ವರ ಪಡೆದಂತಹ ವಿಚಾರವನ್ನು ಅಮ್ಮನಲ್ಲಿ ತಿಳಿಸಿದೆ. ಸಂತೋಷಗೊಂಡಂತಹ ನನ್ನ ಅಮ್ಮ ಪಾತಾಳ ಲೋಕದ ದೊರೆಯಾದಂತಹ ವಿದ್ಯುನ್ಮಾಲ್ಯ ಜೊತೆಗೆ ನನ್ನ ವಿವಾಹ ಮಹೋತ್ಸವವನ್ನು ಅದ್ದೂರಿಯಿಂದ ನಡೆಸಿದರು. ನಮಗೆ ಬೇಕಾದ್ದೇನು? ಆ ಸ್ವರ್ಗ ಲೋಕ ಅಲ್ಲವೇ? ಅದನ್ನು ಪಡೆಯುವುದಕ್ಕಾಗಿ ನನ್ನವರು ಸೇನೆಯನ್ನು ಕೂಡಿಕೊಂಡು ದುರಕ್ಕಾಗಿ ಹೋಗಿದ್ದರು. ದಿಗ್ವಿಜಯದ ವಾರ್ತೆಯನ್ನು ಕೇಳುವಾಗ ಅಯ್ಯೋ ಶಿವನೇ, ಎಂತಹ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ಏನದು ಏನದು? ನನ್ನವರು ಇನ್ನಿಲ್ಲವೇ? ನನ್ನವರು ಸಾವನ್ನಪ್ಪಿದ್ದಾರೆ. ಅಯ್ಯೋ, ನನ್ನವರನ್ನು ಕಳೆದುಕೊಂಡು ನಾನೇನು ಮಾಡಲಿ? ಸುಮ್ಮನೆ ಸುಮ್ಮನೆ ಸತ್ತವರು ಟಿವಿ ಬರೀ ಸತ್ತವರು ಜೀವಿ ಬರೀ ಸಮರದ
ಮನಕ್ಕೆ ಅದನಗಳ ವಿತರಿತೀಯ ನಾನೇನು ಮಾಡಲಿ? ಅಳುತ್ತಾ ಇರಲಿ? ಅಲ್ಲ, ನಾನು ಕೂಡ ಸಾಯಲಿ? ಸತ್ತು ಸಾಧಿಸುವುದಾದ್ರೂ ಏನು? ದೇವತೆಗಳ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಬೇಕು. ಯಾರಿದ್ದಾರೆ ನನಗೆ? ಯಾರಿದ್ದಾರೆ? ನನ್ನ ಮಗ ಸಮರ್ಥನಾಗಿ ಬೆಳೆಯುತ್ತಾ ಇದ್ದಾನೆ. ಆ ಮಹಿಷಾಸುರ ಕರೆಸುತ್ತೇನೆ. ಆತನನ್ನು ಕರೆಸಿ ನಡೆದಂತಹ ಹದನಗಳನ್ನು ಅವರು ತಿಳಿಸಿ ಆ ದೇವತೆಗಳ ಮಾಲಿನಿ ಅಲ್ಲ, ತಿದಿಸುತ್ತೆ ಮಾಲಿನಿ ಅಲ್ಲ. ಯಾ ದೇವತೆಗಳೇ, ನನ್ನ ಕಣ್ಣಿನಲ್ಲಿ ಕಣ್ಣೀರು ತರಿಸಿದ ನಿಮ್ಮ ಕಣ್ಣಿನಲ್ಲಿ ಕಣ್ಣೀರು ಬರಿಸದೇ ಇದ್ದಾರೆ. ನಾನು ದಿಟ್ಟಿಸುತ್ತೆ ಮಾಲಿನಿ ಅಲ್ಲ, ನಾನು ದಿಟ್ಟಿಸುತ್ತೆ ಮಾಲಿನಿ ಅಲ್ಲ. ಎಲ್ಲಿದ್ದಾನೆ ನನ್ನ ಮಗ ಮಹಿಷ? ಎಲ್ಲಿದ್ದಾನೆ ನನ್ನ ಮಗ ಮಹಿಷ? ಎಲ್ಲಿದ್ದಾನೆ? ಮಾಲಿನಿ ಮಹಿಷ, ಬಾ ಗಂಗ, ಬಾ 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 ಮಗನೇ.
ಹೋದಂತಹ ವಿಚಾರ ನನಗೆ ಗೊತ್ತಿದೆ ಅಲ್ಲವೇ? ಗೊತ್ತಿದೆ ಅಮ್ಮ. ಅಲ್ಲಿ ನಡೆದಂತಹ ಘನಘೋರ ಕಾಳಗದಲ್ಲಿ ದೇವೇಂದ್ರನನ್ನು ಸೋಲಿಸಿ ಸ್ವರ್ಗ ಗದ್ದುಗೆಯನ್ನು ತನ್ನ ವಶಕ್ಕೆ ಪಡೆದುಕೊಂಡರಂತೆ ನಿನ್ನ ತಂದೆಯವರು. ಸಂತೋಷ ಪಡಬೇಕಾದ ವಿಚಾರ ಇದು. ದೇವದತ್ತಿಗೆ ನಮ್ಮದಾಗಬೇಕು ನಿಜ ಎಂಬ ಆಸೆಯನ್ನು ಹೊತ್ತವರು ನಾವು. ನಮ್ಮ ಆಸೆ ಎನ್ನುವುದು ತಂದೆ ಪೂರೈಸಿದ್ದಾರೆ. ಸಂತೋಷ ಪಡುವುದನ್ನು ಬಿಟ್ಟು ಯಾಕೆ ತಾಯಿ ದುಃಖ? ಕಂದ, ಕತೆ ಅಲ್ಲಿಗೆ ಮುಗಿದಿದ್ದರೆ ಇಂದು ನಾನು ಕೂಡ ಸಂತೋಷದಲ್ಲಿ ಇರುತ್ತಾ ಇದ್ದೆ. ಆದ್ರೆ ಕತೆ ಅಲ್ಲಿಗೆ ಮುಗಿಯಲಿಲ್ಲ ಕಂದ. ಯಾರೋ ಒಬ್ಬ ಹಾರಾಡಿಕೊಂಡು ಬಂದನಂತೆ. ಬಂದವನೇ ನಿನ್ನ ತಂದೆಯನ್ನು ಕೊಂದು ದೇವತೆಗಳು ಮೋಸದಿಂದ ಕೊಂದರೆ. ನಿಜ ಮಗನೇ. ಕೊಂದವ ಯಾರು? ನಿನ್ನ ತಂದೆಯನ್ನು ಕೊಂದವನು ಯಕ್ಷ ಮಗನೇ. ಯಕ್ಷನಾಗಲಿ ಈ ಮಹಿಷಾಕನಿಗೆ ಯಕ್ಷಕ್ಕಿಲ್ಲ. ಹೋಗ್ತೇನೆ ಆ ದೇವತೆಗಳಿಗೆ ಆ ಇಂದ್ರನಿಗೆ ಸರಿಯಾದ ಪಾಠ ಕಲಿಸ್ತೇನೆ. ನುಡಿಗೆ ಮಾಲಿನಿ ಮನಲಿ ಅರುಜವನಾತು ನುಡಿಗಳು ಮನಲಿ ಅರುಜವನಾತು ನುಡಿಗಳು ನಿನಗೆ ಬೇಡುವೆನೊಂದು ವಿಧಿಯಲಿ ವರಗಳನ್ನೇ ಪಡೆ ಮಗನೇ. ವಿಧಿಯಲಿ ವರಗಳನ್ನೇ ಪಡೆ ಮಗನೇ. ತೆಗೆದುಕೊಳ್ಳಬಾರದು. ದೇವತೆಗಳನ್ನು ಸೆಳೆಬಿಡುತ್ತೇನೆ ಎಂಬಂತಹ ವಿಶ್ವಾಸದಲ್ಲಿ ನೀನು ಹೊರಟು ನಿಂತಿದ್ದೀಯ.
ಇದ್ದೀಯ. ನಿನ್ನ ದೇಹದ ಬಲದ ಬಗ್ಗೆ ನನಗೆ ಒಂದಿಷ್ಟು ಅನುಮಾನವಿಲ್ಲ. ಮತ್ತೇನಮ್ಮ? ಆದರೆ ನನ್ನ ಕೊರತೆ ಏನೆಂಬುದಾದರೆ ಆ ವನಜನಾಭನ ಬಗ್ಗೆ. ಪ್ರತಿ ಸಲವೂ ನಾವು ಅಲ್ಲಿಗೆ ದಾಳಿ ಇಟ್ಟಾಗ ಬಗೆ ಬಗೆಯ ವೇಷವನ್ನು ಧರಿಸಿ ನಮ್ಮವರ ಮೋಸದಿಂದ ಕೊಲ್ಲುತ್ತಾ ಇದ್ದಾನೆ. ನಿನಗೆ ಹೀಗೆ ಆಗಬಾರದು. ಏನು ಮಾಡಬೇಕು? ನೀನೀಗ ನೇರವಾಗಿ ಕಾನವನವನ್ನು ಸೇರಬೇಕು. ಆ ಕಾಡಿನಲ್ಲಿ ತಪಸ್ಸನ್ನು ಆಚರಿಸಿ, ಧರ್ಮನ ಕುರಿತಾಗಿ ತಪಸ್ಸನ್ನು ಆಚರಿಸಿ, ಸಾವಿಗೆ ಬರೆದಂತಹ ವರವನ್ನು ಪಡೆದು ಮತ್ತೆ ನೀನು ದೇವಲೋಕಕ್ಕೆ ದಾಳಿಯಿಡಬೇಕು. ದೇಹ ಬಲದೊಂದಿಗೆ ಆ ದೈವ ಬಲವು ಇದ್ದರೆ ನಿನ್ನನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ ಮಗನೇ. ಮೋಸಗಾರರು, ಆತ್ಮಹತ್ಯೆಗಳು ನಮ್ಮನ್ನು ವಂಚಿಸುತ್ತಾರಂತಾದ್ರೆ ದೈಹಿಕ ಬಲ ಸಾಕಾಗಲಾರದು, ದೈವ ಬಲ ಬೇಕು. ನಿಜ ಅಂತಾದ್ರೆ ಕಾಡಿಗೆ ಹೋಗ್ಬೇಕು. ಆಗಲಿ ತಾಯಿ ಹೊಟ್ಟೆ. ಅದಕ್ಕೂ ಮೊದಲು ಮುಖ್ಯವಾದ ವಿಚಾರ ಬಂದಿದೆ. ನೋಡಿದೆಯಾ ನಮ್ಮ ರಾಜ್ಯವನ್ನು? ರಾಜನಿಲ್ಲದ ಅರಾಜಕತೆಯಿಂದ ಕೂಡಿದೆ. ಮೊದಲು ನೀನು ಮಾಡಬೇಕಾದಂತ ಕೆಲಸವೇನು? ಶೋಣಿತ